ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾವು ಸ್ಟಾಕ್ ಅನಾಲಿಸಿಸಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಇಂಡೈಸಸ್ ಅನಾಲಿಸಿಸ್ಗೆ ಮೂವ್ ಆಗೋಣ. ಇವತ್ತಿನ ಸ್ಟಾಕ್ ಬಂದು ಯುನಿಕೆಮ್ ಲ್ಯಾಬೊರೇಟರೀಸ್ ಅಂತ ಹೇಳ್ಬಿಟ್ಟು ಈ ಸ್ಟಾಕ್ ಲೆವೆಲ್ಸ್ನ ಚೆಕ್ ಮಾಡೋದಾದರೆ ನಾವು ಏನೀಗ 848.50 ಟ್ರೇಡ್ ಆಗ್ತಿದೆ, ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸೊ ಈ ಸ್ಟಾಕು ಸ್ಟ್ರೆಂತ್ ವೈಸ್ ನೋಡಿದಾಗ ಲಾಸ್ಟ್ ಕಪಲ್ ಆಫ್ ಮಂತ್ಸಿಂದ ಇದು ಕಂಟಿನ್ಯೂಷನ್ ಆಫ್ ದ ಅಪ್ ಟ್ರೆಂಡಲ್ಲಿದೆ. ನೋಡಿ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ಸೊ ಈ ಥರ ನಮಗೆ ಒಂದು ಕಂಟಿನ್ಯೂಷನ್ ಆಫ್ ದ ಅಪ್ ಟ್ರೆಂಡಲ್ಲಿದೆ ಫಸ್ಟ್ ಕನ್ಫರ್ಮೇಷನ್. ಆ್ಯಂಡ್ ಸೆಕೆಂಡ್ ಕನ್ಫರ್ಮೇಷನ್ ಬಂದು ರೀಸೆಂಟ್ಲಿ ನಾವು ಚೆಕ್ ಮಾಡೋದಾದರೆ ಇಲ್ಲಿ ಒಂದು ಒಳ್ಳೆ ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ. ಆ ಡೋಜಿ ಬಂದು ಬೊಲಿಂಜರ್ ಬ್ಯಾಂಡ್ನ ಆ್ಯಡ್ ಮಾಡಿದಾಗ ಅಪ್ಪರ್ ಬ್ಯಾಂಡ್ ಎಬೋ ಇದೆ. ನೋಡಿ, ಈ ಕ್ಯಾಂಡಲ್ ಹೈ ಬಂದು ಎಬೋ ದ ಅಪ್ಪರ್ ಬ್ಯಾಂಡ್ ಇದೆ ಆ್ಯಂಡ್ ಈ ಕ್ಯಾಂಡಲ್ ಲೋ ಬಂದು ಬಿಲೋ ದ ಮಿಡಿಲ್ ಲೋವರ್ ಬೊಲಿಂಜರ್ ಬ್ಯಾಂಡ್ ಇದೆ. ಅಂದರೆ ಎರಡೂ ಸೈಡು ಇದು ಚಾಲೆಂಜ್ ಮಾಡಿದೆ. ಸೊ ಈ ಥರ ಚಾಲೆಂಜ್ ಮಾಡಿದಾಗ ನಮಗೆ ಯಾವುದಾದ್ರೂ ಹೈಯರ್ ಲೊಕೇಶನ್ ಅಥವಾ ಲೋವರ್ ಲೊಕೇಶನ್ ಎರಡೂ ನಮಗೆ ಕ್ರೂಷಿಯಲ್ ಆಗುತ್ತೆ. ಅಂದರೆ ಈ ಕ್ಯಾಂಡಲ್ ಹೈ ಆ್ಯಂಡ್ ಈ ಕ್ಯಾಂಡಲ್ ಲೋ, ಸೊ ಎರಡೂ ನಮಗೆ ಕ್ರೂಷಿಯಲ್ ಝೋನ್ಸ್ ಆಗುತ್ತೆ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ. ಸೊ ನಮ್ಗೆ ಏನಾಗಿದೆ, ಇದೇ ಲೊಕೇಶನ್ ಬಂದು ಇವತ್ತು ಆಲ್ಮೋಸ್ಟ್ ಅದೇ ನಿಯರ್ ಬೈ ಬಂದು ಟ್ರೇಡ್ ಆಗ್ತಿತ್ತು. ಆ್ಯಂಡ್ ವಾಲ್ಯೂಮ್ಸ್ನ ಚೆಕ್ ಮಾಡ್ಕೊಳ್ಳಿ ನೀವು. ಲಾಸ್ಟ್ ಕಪಲ್ ಆಫ್ ಡೇಸಿಂದ ಬಾಟಮಲ್ಲಿ ನೀವು ವಾಲ್ಯೂಮ್ಸ್ನ ಚೆಕ್ ಮಾಡಿದ್ರೆ ನೋಡಿ, ಕಂಟಿನ್ಯೂಸ್ ಆಗಿ ವಾಲ್ಯೂಮ್ಸ್ ಅನ್ನೋದು ಡೌನ್ ಟ್ರೆಂಡ್ ಕ್ರಿಯೇಟ್ ಆಗ್ತದೆ. ಓಕೆನಾ. ಸೊ ಎವ್ರಿ ಸಿಂಗಲ್ ಡೇ ವಾಲ್ಯೂಮ್ಸ್ ಡಿಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ನಮ್ಗೆ ಏನು ಲೊಕೇಶನ್ ಕ್ರಿಯೇಟ್ ಆಗಿತ್ತು, ನಮಗೆ ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗಿತ್ತು ಬೊಲಿಂಜರ್ ಬ್ಯಾಂಡ್, ಮಿಡಿಲ್ ಬ್ಯಾಂಡ್ ಮತ್ತು ಅಪ್ಪರ್ ಬ್ಯಾಂಡ್ನ ಚಾಲೆಂಜ್ ಮಾಡಿ. ಸೊ ಆ ಲೊಕೇಶನ್ ಹತ್ರನೇ ಬಂದು ನಮ್ಗೆ ಇವತ್ತು ಒಂದು ಸ್ಪಿನ್ನಿಂಗ್ ಟಾಪ್ ಅಥವಾ ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ. ಸೊ ನಾವು ಇಲ್ಲಿಂದ ಈ ಸ್ಟಾಕಲ್ಲಿ ಒಂದು ಬೌನ್ಸ್ ಬ್ಯಾಕ್ ಅಂದರೆ ಒಂದು ಮೊಮೆಂಟಮ್ ಅಥವಾ ಬೌನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಸೊ ಪರ್ಸೆಂಟೇಜ್ ಅಂದರೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ವೈಸ್ ನೋಡಿದಾಗ ಲೆಟ್ಸ್ ಇಫ್ ನಾನು ಈ ಲೊಕೇಶನಲ್ಲಿ ಎಂಟ್ರಿ ತೊಗೊಂಡಿದ್ದೀನಿ 848 ರೂಪೀಸಲ್ಲಿ. ಆ್ಯಂಡ್ ಸ್ಟಾಪ್ ಲಾಸ್ ಬಂದು ಏನು ರೀಸೆಂಟ್ ಸ್ವಿಂಗ್ ಅಂದರೆ ಡೋಜಿ ಲೋ ಇತ್ತು ಅದ್ರ ಕೆಳಗಡೆ ಜಸ್ಟ್ ಬಿಲೋ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಆ್ಯಂಡ್ ಟಾರ್ಗೆಟ್ ಬಂದು ಡೋಜಿ ಹೈ ಅಥವಾ ಡೋಜಿ ಮೇಲ್ಗಡೆ ನಮ್ಮ ಟಾರ್ಗೆಟ್ ಅನ್ನೋದು ಪ್ಲೇಸ್ ಮಾಡ್ಕೊಂಡಿರ್ತೀವಿ. ಸೊ ಓವರಾಲ್ ನಾವು ರಿಸ್ಕ್ ಆ್ಯಂಡ್ ರಿವಾರ್ಡ್ ವೈಸ್ ನೋಡಿದಾಗ ನಿಯರ್ಲಿ 12% ರಿವಾರ್ಡ್ ಇದೆ ಆ್ಯಂಡ್ ರಿಸ್ಕ್ ಬಂದು 3% ಇದೆ. ಆ್ಯಂಡ್ ರಿಸ್ಕ್ ಆ್ಯಂಡ್ ರಿವಾರ್ಡ್ ಇನ್ ಟೈಮ್ಸ್ ನೋಡಿದಾಗ 3.88 ಟೈಮ್ಸ್ ಇದೆ. ಸೊ ನಾನು 1000 ರೂಪೀಸ್ ರಿಸ್ಕ್ ತೊಗೊತಾ ಇದ್ದೀನಿ ಅಂತಂದರೆ ರಿವಾರ್ಡ್ ಬಂದು 3.88 ಟೈಮ್ಸ್ ಅಂದರೆ 3800 ರೂಪೀಸ್ ನಾನು ರಿವಾರ್ಡ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಈ ಟ್ರೇಡಲ್ಲಿ. ಸೊ ನಾಳೆಯಿಂದ ಚೆಕ್ ಮಾಡೋಣ ನೆಕ್ಸ್ಟ್ 2-3 ಡೇಸಲ್ಲಿ ಯಾವ ಥರ ಸ್ಟಾಕ್ ಬಿಹೇವ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಇದಿಷ್ಟು ಯುನಿಕೆಮ್ ಲ್ಯಾಬೊರೇಟರೀಸ್ ಅನಾಲಿಸಿಸು. ಆ್ಯಂಡ್ ಕಮಿಂಗ್ ಟು ದಿ ಅದರ್ ಸ್ಟಾಕ್ಸ್ ಅಂದರೆ ನಿನ್ನೆ ಮೊನ್ನೆ ಲಾಸ್ಟ್ ವೀಕ್ ನಾವು ಡಿಸ್ಕಸ್ ಮಾಡಿರುವಂಥ ಸ್ಟಾಕ್ಸು. ಸೊ ನೆನ್ನೆ ಡಿಸ್ಕಸ್ ಮಾಡಿದ ಸ್ಟಾಕ್ ಬಂದು ISEC ಅಂತ. ಈ ಸ್ಟಾಕ್ನ ಚೆಕ್ ಮಾಡಿ ಎಕ್ಸಾಕ್ಟ್ಲಿ 870 ನಿಯರ್ ಬೈ ನಾವು ಇಲ್ಲಿಂದ ಮೊಮೆಂಟಮ್ ಕ್ಯಾಪ್ಚರ್ ಆಗುತ್ತೆ ಅಂತ ನಾನು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಿಯರ್ಲಿ 1.5% ಸ್ಟಾಕ್ ಬೌನ್ಸ್ ಆಗಿತ್ತು. 0.5% ನಾವು ಬುಕ್ ಮಾಡ್ಕೊಂಡು ಮಾರ್ಕೆಟಿಂದ ಹೊರಗಡೆ ಬಂದ್ವಿ ಬಿಕಾಸ್ ನಿಫ್ಟಿ ಅನ್ಹೆಲ್ದಿ ಗ್ಯಾಪ್ ಅಪ್ ಆಗಿತ್ತು ಆ್ಯಂಡ್ ಮಾರ್ಕೆಟು ಡೌನ್ ಹೋಗೋ ಚಾನ್ಸಸ್ ತುಂಬ ಇದ್ದಿದ್ದರಿಂದ ಸೊ ಮೊಮೆಂಟಮ್ ಫೇಲ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೆ ನಾವು ಇವತ್ತು 0.5% ಪ್ರಾಫಿಟಲ್ಲಿ ಈ ಸ್ಟಾಕಿಂದ ಹೊರಗಡೆ ಬಂದ್ವಿ. ಆ್ಯಂಡ್ ಅದರ ಹಿಂದಿನ ಸ್ಟಾಕ್ ಬಂದು ಸಾಕಾರ್ ಅಂತ. ನಾನು ನಿಮಗೆ ಸಾಕಾರ್ ಸ್ಟಾಕಲ್ಲಿ ಡೀಟೇಲ್ಡಾಗಿ ಹೇಳಿದ್ದೆ. ಸೊ ಯಾವಾಗ ಈ ಲೊಕೇಶನ್ ಕ್ರಿಯೇಟ್ ಆಯಿತು ನಿನ್ನೆ ಮತ್ತು ಮೊನ್ನೆ ವಿಡಿಯೋಲೆಲ್ಲ ಡೀಟೇಲ್ಡಾಗಿ ಹೇಳಿದ್ದೆ ನಿಮಗೆ. ಸೊ ಯಾವಾಗ ನಮಗೆ ಈ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಇಲ್ಲಿಂದನೇ ಸಾಕಾರು ಬಾಟಮ್ ಔಟ್ ಆಗಿ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಿಯರ್ಲಿ 4% ಬಾಟಮ್ ಔಟ್ ಇವತ್ತೊಂದೇ ದಿನ ಕ್ರಿಯೇಟ್ ಆಗಿದೆ. ಆ್ಯಂಡ್ ನೆನ್ನೆನೂ ಅಗೈನ್ 2.5% ನಿಯರ್ ಬೈ ನೆನ್ನೆ ಸ್ಟಾಕ್ ಮೂಮೆಂಟ್ ಕೊಟ್ಟಿತ್ತು. ಸೊ ನಮ್ಮ ಎಂಟ್ರಿ ಪ್ರೈಸ್ ಅಂದರೆ ನಮ್ಮ ಎಂಟ್ರಿ ಪ್ರೈಸ್ ಸಮ್ವೇರ್ ಈ ಲೊಕೇಶನ್ ಇತ್ತು 286ಅಲ್ಲಿ. ಸೊ ಅಲ್ಲಿಂದ ಇವತ್ತಿನ ಡೇ ಹೈಗೆ ಕಂಪೇರ್ ಮಾಡೋದಾದರೆ 4% ಆ್ಯಸ್ ಆಫ್ ನೌ ನಮಗೆ ಮೊಮೆಂಟಮ್ ಅನ್ನೋದು ಕ್ಯಾಪ್ಚರ್ ಆಗಿದೆ ಇವತ್ತಿನ ಡೇ ಹೈ ಕಂಪೇರ್ ಮಾಡಿದಾಗ. ಆ್ಯಂಡ್ GSPL ಚೆಕ್ ಮಾಡೋದಾದರೆ ಸೊ GSPLು ನಾನು ನಿಮಗೆ ಈ ಲೊಕೇಶನಿಂದ ಬೌನ್ಸ್ ಆಗುತ್ತೆ ಅಂತ ಹೇಳಿದ್ದೆ. ಏನು ಇಲ್ಲಿ ಡೋಜಿ ಫಾರ್ಮೇಷನ್ ನೋಡ್ತಿದ್ರ, ಈ ಡೋಜಿಯಿಂದ ಈ ಸ್ಟಾಕ್ ಬೌನ್ಸ್ ಆಗಿ ಮೇಲೆ ಬರುತ್ತೆ ಅಂತ ಹೇಳಿದ್ದೆ. ಸೊ ಎಕ್ಸಾಕ್ಟ್ಲಿ ಇಲ್ಲಿಂದನೇ ಬೌನ್ಸ್ ಆಗಿ ಬಾಟಮ್ ಔಟ್ ಆಗಿ ನೋಡಿ ನಿಯರ್ಲಿ 6% ಕ್ಯಾಪ್ಚರ್ ಆಗಿದೆ. ಸೊ 6% ಇವತ್ತು ರೈಟ್ ಟೈಮ್ ಅಂತಲೇ ಹೇಳ್ಬೋದು ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಕಮಿಂಗ್ ಟು ದಿ ಕಿರಿ ಇಂಡಸ್ಟ್ರೀಸು, ಅದರ ಹಿಂದಿನ ಸ್ಟಾಕು ನಾವು ಲಾಸ್ಟ್ ವೀಕ್ ಥರ್ಸ್ಡೇ ಡಿಸ್ಕಸ್ ಮಾಡಿದ್ದು. ಸೊ ಈ ಸ್ಟಾಕು ಇಲ್ಲಿ ಬ್ರೇಕ್ಔಟ್ ಕೊಟ್ಟಿತ್ತು, ಇದು ಮೊಮೆಂಟಮ್ ಕ್ಯಾಪ್ಚರಿಂಗ್ 447ಅಲ್ಲಿ. ಸೊ ಇಲ್ಲಿ ಯಾವಾಗ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟಿತ್ತು ಸೊ ಇಮಿಡಿಯೇಟಾಗಿ ನಾವೇನು ಮಾಡಿದ್ವಿ, ಅವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ಈ ಸ್ಟಾಕು ಮೊಮೆಂಟಮ್ ಬರೋ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿ ನಮಗೆ ಈ ಸ್ಟಾಕು ನಿಯರ್ಲಿ 35% ಇನ್ ಜಸ್ಟ್ 3 to 4 ಡೇಸಲ್ಲಿ ಕ್ಯಾಪ್ಚರ್ ಆಗಿದೆ. ಓಕೆನಾ. ಸೊ ಇದಿಷ್ಟು ಇವತ್ತಿನ ಸ್ಟಾಕ್ ಅನಾಲಿಸಿಸು. ಆ್ಯಂಡ್ ಕಮಿಂಗ್ ಟು ದಿ ಇಂಡೈಸಸ್ ಅನಾಲಿಸಿಸು, ನಿನ್ನೆ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೆ ನಿಫ್ಟಿ 50 ಬಂದು ಅನ್ಹೆಲ್ದಿ ಗ್ಯಾಪ್ ಅಪ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅನ್ಹೆಲ್ದಿ ಗ್ಯಾಪ್ ಅಪ್ ಕ್ರಿಯೇಟ್ ಆಗಿತ್ತು. ಇವತ್ತು ಅಗೇನ್ ಗ್ಯಾಪ್ ಅಪ್ ಆಗಿ ಓಪನ್ ಈಸ್ ಈಕ್ವಲ್ ಟು ಹೈ ಅಂದರೆ ಓಪನಿಂಗ್ ಪ್ರೈಸ್ಗಿಂತ ಮೇಲ್ಗಡೆ ಹೋಗಲೇ ಇಲ್ಲ, ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಸೆನ್ಸೆಕ್ಸ್ ನೋಡಿದಾಗ ಸೆನ್ಸೆಕ್ಸು ಅದೇ ರೀತಿ ನಮಗೆ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ. ನಾನು ಡೋಜಿ ಇತ್ತು ವಿತ್ ಅನ್ಹೆಲ್ದಿ ಗ್ಯಾಪ್ ಅಪ್ಪು. ಸೊ ಅದು ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು. ಅದೇ ರೀತಿ ನಮಗೆ ಇವತ್ತು ರೆಡ್ ಅಥವಾ ಸೆಲ್ಲಿಂಗ್ ಪ್ರೆಜರನ್ನು ಸಿಕ್ಕಿದೆ.
ಆ್ಯಂಡ್ ಕಮಿಂಗ್ ಟು ದ ನಿಫ್ಟಿ ಬ್ಯಾಂಕು. ಸೊ ನಿಫ್ಟಿ ಬ್ಯಾಂಕ್ ನೆನೆ ಸ್ಟ್ರಾಂಗ್ ಇತ್ತು, ಅಂದರೆ ಗ್ರೀನ್ ಕ್ಯಾಂಡಲ್ ಇತ್ತು ಕಂಪೇರ್ಡ್ ಟು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಬ್ಯಾಂಕ್ ಒಂಚೂರು ಕ್ಯಾಂಡಲ್ ಫಾರ್ಮೇಷನ್ ಒಂದು ಚೆನ್ನಾಗಿತ್ತು. ಅದಕ್ಕೆ ಇದೊಂದು ಮೇಜರ್ ಗ್ಯಾಪ್ ಅಪ್ ಆಯಿತು. ಓಕೆನಾ. ಸೊ ಮೇಜರ್ ಗ್ಯಾಪ್ ಅಪ್ ಆಗಿ ಕ್ಲೋಸ್ ಟು ಕ್ಲೋಸ್ ನೆನ್ನೆ ಎಲ್ಲಿ ಕ್ಲೋಸ್ ಮಾಡಿದನೋ ಅಲ್ಲೇ ಇವತ್ತು ಕ್ಲೋಸ್ ಮಾಡಿದ್ದಾನೆ. ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಫಿನ್ಸರ್ವು ಸ್ಟ್ರಾಂಗ್ ಇತ್ತು ಕ್ಯಾಂಡಲ್ ವೈಸು, ಡೋಜಿ ಫಾರ್ಮೇಷನು, ಮೇಜರ್ ಗ್ಯಾಪ್ ಅಪ್ಪು, ಕ್ಲೋಸ್ ಟು ಕ್ಲೋಸ್ ಬೇಸಿಸು, ಪ್ರೀವಿಯಸ್ ಡೇ ಕ್ಲೋಸ್ ನಿಯರ್ ಬೈ ಇವತ್ತು ಕ್ಲೋಸ್ ಮಾಡಿದ್ದಾನೆ. ಆ್ಯಂಡ್ ಕಮಿಂಗ್ ಟು ದಿ ಮಿಡ್ ಕ್ಯಾಪು. ಸೊ ಮಿಡ್ ಕ್ಯಾಪ್ ಚೆಕ್ ಮಾಡೋದಾದರೆ ನೆನ್ನೆ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಲ್ ಇತ್ತು, ಇವತ್ತು ಕೌಂಟರ್ ಅಟ್ಯಾಕ್ ಅಂತ ಕರಿತೀವಿ. ಕೌಂಟರ್ ಅಟ್ಯಾಕ್ ಅಂತಂದರೆ ಇದು ಬುಲ್ ಮತ್ತು ಬೇರ್ ಜೊತೆ ಫೈಟಿಂಗ್ ಅಂತ ಕರಿತೀವಿ. ಅದು ಹೇಗೆ ಅಂತಂದರೆ, ಸೊ ನೆನ್ನೆ ಇಲ್ಲಿ ಕ್ಯಾಪ್ ಅಪ್ ಓಪನ್ ಆಯಿತು, ಸೊ ಬುಲ್ ಸ್ಟ್ರೆಂತ್ ಸಿಕ್ತು ನಮಗೆ, ಅಲ್ಲಿಂದ ಇಲ್ಲಿ ತನಕ ಕ್ಲೋಸ್ ಮಾಡ್ದ, ಅಂದರೆ ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಮಾಡ್ದ, ಹಾಗೇನು ಬುಲ್ ಸ್ಟ್ರೆಂತ್ ಕಾಣಿಸ್ತದೆ. ಅದೇ ರೀತಿ ನೆಕ್ಸ್ಟ್ ಡೇ ಒಂದು ಮೇಜರ್ ಗ್ಯಾಪ್ ಅಪ್ ಓಪನ್ ಆಯಿತು. ಸೊ ಗ್ಯಾಪ್ ಅಪ್ ಓಪನ್ ಮಾಡೋದು ಬುಲ್ ಸ್ಟ್ರೆಂತ್ನ ತೋರಿಸುತ್ತೆ, ಕರೆಕ್ಟ್ ಅಲ್ವಾ. ಸೊ ಅದಾದಮೇಲೆ ನೆಕ್ಸ್ಟ್ ಏನಾಯಿತು, ಬೇರ್ ಕಂಟ್ರೋಲ್ಗೆ ತಗೊಂಡ, ಇಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ನ ಕ್ರಿಯೇಟ್ ಮಾಡಿ ನೆನ್ನೆ ಎಲ್ಲಿ ಕ್ಲೋಸ್ ಮಾಡಿದ್ನೋ ಅದೇ ಲೆವೆಲ್ಗೆ ಇವತ್ತು ಕೌಂಟರ್ ಟು ಕೌಂಟರ್ ಕ್ಲೋಸ್ ಮಾಡಿದ್ದೇನೆ. ಸೊ ಇದನ್ನು ನಾವು ಕೌಂಟರ್ ಅಟ್ಯಾಕ್ ಅಂತ ಕರಿತೀವಿ. ಸೊ ಇದು ಅನ್ಹೆಲ್ದಿ ಅಂತ ಹೇಳ್ಬೋದು. ಅಪ್ ಟ್ರೆಂಡ್ಗೆ ಇದು ಫಾರ್ಮೇಷನ್ ಕರೆಕ್ಟ್ ಅಲ್ಲ, ಸೊ ಇಲ್ಲಿಂದ ಡೌನ್ ಹೋಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ಇಲ್ಲಿ ಸಹ ಅದೇ ರೀತಿ ಇಲ್ಲಿ ಕ್ಲೋಸ್ ಮಾಡಿದ್ರೆ ನೆಕ್ಸ್ಟ್ ಗ್ಯಾಪ್ ಅಪ್ ಓಪನ್ ಆಗಿ ಆಲ್ಮೋಸ್ಟ್ ಕೌಂಟರ್ ಟು ಕೌಂಟರ್ ಜಸ್ಟ್ ಬಿಲೋ ಕ್ಲೋಸ್ ಮಾಡಿದೆ. ಸೊ ಅದು ಅನ್ಹೆಲ್ದಿ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ನಮಗೆ ಫಾರ್ಮೇಷನ್ ಏನಾಯಿತು, ನೆಕ್ಸ್ಟ್ ಡೌನ್ ಟ್ರೆಂಡ್ ಕ್ರಿಯೇಟ್ ಆಯಿತು. ಸೊ ಇವಾಗೂ ನಮಗೆ ಅದೇ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ, ನಾಳೆಯಿಂದ ಚೆಕ್ ಮಾಡೋಣ ಯಾವ ಥರ ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಸ್ಮಾಲ್ ಕ್ಯಾಪು. ಸೊ ನಿನ್ನೆ ನಾವು ಸ್ಮಾಲ್ ಕ್ಯಾಪಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತೇನಾಗಿದೆ, ಆ ಬೈಯಿಂಗ್ ಕಂಟಿನ್ಯೂಷನ್ ಆಗಿದೆ. ನೋಡಿ ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್ ಕಂಟಿನ್ಯೂಷನ್ ಆಗಿದೆ. ಆ ನಿಫ್ಟಿ ಸ್ಮಾಲ್ ಕ್ಯಾಪ್ 215 ಚೆಕ್ ಮಾಡಿ ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್ ಅನ್ನೋದು ಇವತ್ತು ಫಾರ್ಮೇಷನ್ ಆಗಿದೆ, ಬಿಕಾಸ್ ನೆನ್ನೆ ಕ್ಯಾಂಡಲ್ಸ್ಲಿ ಸ್ಟ್ರೆಂತ್ ಇತ್ತು. ಓಕೆನಾ. ಸೊ ಅದರಿಂದ ಇವತ್ತು ಬೈ ಅನ್ನೋದು ಕಂಟಿನ್ಯೂಷನ್ ಆಯಿತು. ಆ್ಯಂಡ್ ಕಮಿಂಗ್ ಟು ದಿ ಇಂಡಿಯಾ ವಿಕ್ಸನ್ನು ನಾವು ನೋಡೋದಾದರೆ ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ, 15.3 ಇದೆ. ಇನ್ನೂ ಆ ಫಿಯರ್ ಝೋನಿಂದ ನಾವು ಕಂಪ್ಲೀಟ್ ರಿಲೀಫ್ ಆಗಿಲ್ಲ. ಸೊ ಇನ್ನೂ ಸ್ಲೈಟ್ಲಿ ಫಿಯರ್ ಝೋನಲ್ಲೇ ಇದ್ದೀವಿ. ಸೊ ಲೆಸ್ ದೆನ್ 13 ಅಥವಾ ಲೆಸ್ ದೆನ್ 12 ಬಂದರೆ ನಮಗೆ ಸ್ಟೇಬಲ್ ಮೂಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್. ಇದೇ ರೀತಿ ಮತ್ತೆ ನಾವು ಟೆಕ್ನಿಕಲಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ.